ಸಚಿವರುಗಳು, ಶಿಸ್ತು ಸಮಿತಿ ಅಧ್ಯಕ್ಷರು ಇಂದು ನಮ್ಮ ಸದಾನಂದ ಗೌಡರನ್ನು ಭೇಟಿ ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಏನು ವಿಷಯವನ್ನು ತಲುಪಿಸ್ಬೇಕು. ನಾವು ಅನಗತ್ಯವಾಗಿ ಮಾಧ್ಯಮಕ್ಕೆ ಮಾತಾಡಲ್ಲ. 3 ವರ್ಷ ನಮ್ದು ಶಾಸಕರ ಅವಧಿ ಇದೆ, ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕದಲ್ಲಿ. ಯಾರ್ಯಾರ ಜೊತೆ ಮಾಡ್ತೀರಾ ಹೊಸ ರಾಜಕೀಯ? ಭಾಳ ಜನ ಇದ್ದಾರೆ. ಭಾಳ ಜನ ಈಗ ಕಾಂಗ್ರೆಸ್ನಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ, BJPದಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ. ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹುಡುಕ್ಲಿ ಹಾಕಲಿ, ಅವ್ರ ವೈಯಕ್ತಿಕ ವಿಚಾರ. ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಸಚಿವರುಗಳು, ಶಿಸ್ತು ಸಮಿತಿ ಅಧ್ಯಕ್ಷರು ಇಂದು ನಮ್ಮ ಸದಾನಂದ ಗೌಡರನ್ನು ಭೇಟಿ ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಏನು ವಿಷಯವನ್ನು ತಲುಪಿಸ್ಬೇಕು. ನಾವು ಅನಗತ್ಯವಾಗಿ ಮಾಧ್ಯಮಕ್ಕೆ ಮಾತಾಡಲ್ಲ. 3 ವರ್ಷ ನಮ್ದು ಶಾಸಕರ ಅವಧಿ ಇದೆ, ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕದಲ್ಲಿ. ಯಾರ್ಯಾರ ಜೊತೆ ಮಾಡ್ತೀರಾ ಹೊಸ ರಾಜಕೀಯ? ಭಾಳ ಜನ ಇದ್ದಾರೆ. ಭಾಳ ಜನ ಈಗ ಕಾಂಗ್ರೆಸ್ನಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ, BJPದಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ. ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹುಡುಕ್ಲಿ ಹಾಕಲಿ, ಅವ್ರ ವೈಯಕ್ತಿಕ ವಿಚಾರ. ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ.